ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಬುಧವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಗ್ರಹಗತಿಗಳ ಸ್ಥಿತಿ ಅದರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ, ಜೊತೆಗೆ ನೀವು ಕಳಿಸಿರುವಂಥ ಸಂದೇಶ ಏನು, ಅದಕ್ಕೆ ಪರಿಹಾರ ಏನು, ಎಲ್ಲವನ್ನ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಬುಧವಾರ. ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕರ್ತುಶ್ಚ ಯಜತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದ್ದತಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಶಿಋತು, ಮಾಘ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ತೃತೀಯ ತಿಥಿ, ಪೂರ್ವ ಫಲ್ಗುಣಿ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ. ಈ ಮಾಘ ಮಾಸ ಬಂದರೆ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಹಲವು ಊರುಗಳಲ್ಲಿ ಯಾವ ಊರಿನ ಪ್ರಸಿದ್ಧ ದೇವರಿರುತ್ತೆ ಆ ದೇವರ ರಥೋತ್ಸವಗಳು ಇತ್ಯಾದಿಗಳು ಇನ್ನೂ ಶುರುವಾಗುತ್ತೆ. ಮಾಘ ಮಾಸ ಉತ್ತರಾಯಣ ಅಂತಂದರೆ ದೇವಸ್ಥಾನಗಳ ರಥೋತ್ಸವ, ಜಾತ್ರೋತ್ಸವ ಏನಿದೆ ಇವುಗಳೆಲ್ಲ ಶುರುವಾಗ್ತಕ್ಕಂಥದ್ದು. ಈ ದಿವಸ ನಾವು ಶೃಂಗೇರಿಯಲ್ಲೂ ರಥೋತ್ಸವವನ್ನು ಕಾಣ್ತೀವಿ ಮತ್ತು ನಮ್ಮ ತುಮಕೂರಿನ ಸಮೀಪದಲ್ಲಿರ್ತಕ್ಕಂಥ ಸಿರಾ ಹಾಗೂ ತುಮಕೂರು ಮಧ್ಯೆ ಇರತಕ್ಕಂಥ CB ನರಸಿಂಹ ಸನ್ನಿಧಾನ ತುಂಬ ವಿಶೇಷವಾದ ಸನ್ನಿಧಾನ. ಲಿಂಗ ಸ್ವರೂಪದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಹರಿಹರರ ಮೂರ್ತಿ ಅಂತಲೂ ಪರಿಗಣಿಸ್ತಾರೆ. ಏಕವಾಗಿರತಕ್ಕಂಥದ್ದು ಹರಿಹರ ಬೇರೆ ಅಲ್ಲ ಅಂತ, ಒಂದೇ ಆಗಿದ್ದಾರೆ, ಸಹಜ ಅದು. ಆ ರೀತಿಯ ಒಂದು ವಿಶಿಷ್ಟ ಕ್ಷೇತ್ರ ಲಕ್ಷ್ಮೀ ನರಸಿಂಹ ಸನ್ನಿಧಾನ ಅಲ್ಲಿ ಇರತಕ್ಕಂಥದ್ದು. ಅಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಈ ವಿವಾಹಾರ್ಥಿಗಳಿಗೆ ಯಾರೋ ಅಪೇಕ್ಷೆ ಇರುತ್ತಲ್ಲ, ಮದುವೆ ಆಗಬೇಕು, ಇನ್ನೂ ವಧು ಅಥವಾ ವರ ಸಿಕ್ಕಿಲ್ಲ ಅಂತ ಈ ಹುಡುಕಾಟ ಇದೆಯಲ್ಲ, ಇಂಥವರಿಗೆ ನೋಡಿ ಆ ಕ್ಷೇತ್ರದಲ್ಲಿ ನೀವೇನಾದರೂ ಕಲ್ಯಾಣೋತ್ಸವ ಮಾಡಿಸಿದ್ರೆ ತುಂಬ ಶೀಘ್ರವಾಗಿ ಆ ಫಲ, ವಿವಾಹ ಫಲ ಅನ್ನೋದು ನೆರವೇರುತ್ತೆ ಅನ್ನುವಂಥ ನಂಬಿಕೆ ಅಲ್ಲಿನ ಭಕ್ತಾದಿಗಳಲ್ಲಿ ಅಚಲವಾಗಿದೆ. ಸಾಧ್ಯವಾದರೂ ಆ ಕ್ಷೇತ್ರಕ್ಕೆ ಹೋಗಬಹುದು, ಅಂಥ ಒಂದು ಸೇವೆಯನ್ನು ಮಾಡಿಸಬಹುದು. ತುಂಬ ವಿಶಿಷ್ಟ ಕ್ಷೇತ್ರ. ಆ ಹೈವೇ ರಸ್ತೆಯ ಪಕ್ಕದಲ್ಲೇ ಇದೆ. ಯಾರೂ ಹೋಗಿ ದರ್ಶನ ಮಾಡಿ ಆ ನರಸಿಂಹನ ಕೃಪೆಗೆ ಪಾತ್ರರಾಗಬಹುದು. ಬಹಳ ವಿಶೇಷವಾದ ರಥೋತ್ಸವಾದಿಗಳು ನೆರವೇರುತ್ತೆ ಈ ದಿವಸ. ಒಂದು ಪುಣ್ಯಕ್ಷೇತ್ರ ನಮ್ಮ ನಾಡಿನಲ್ಲಿ ಅಂತಲ್ಲ, ಭಾರತದ ವ್ಯಾಪಕವಾಗಿ ನೀವು ಗಮನಿಸಿದ್ರೆ ಪ್ರತಿ ಊರಿನಲ್ಲೂ ಒಂದೊಂದು ವಿಶಿಷ್ಟ ಸನ್ನಿಧಾನಗಳಿದ್ದೇ ಇದ್ದಾವೆ. ತಿರುಪತಿಗೆ ಯಾವ ಮಹಾತ್ಮೆ ಇದೆಯೋ ನಮ್ಮ ಊರಿನಲ್ಲಿರ್ತಕ್ಕಂಥ ದೇವರುಗಳಿಗೆ ಅಂಥದ್ದೇ ಮಹಾತ್ಮೆ ಇದೆ. ಅಲ್ಲಿನ ಭಕ್ತರನ್ನು ಕಂಡ್ರೆ ನಮಗೆ ಗೊತ್ತಾಗುತ್ತೆ ಆ ರಥೋತ್ಸವಗಳಲ್ಲಿ ಸೇರ್ತಕ್ಕಂಥ ಭಕ್ತರ ಆ ಸ್ತೋಮ ಜನಸ್ತೋಮ ಯಾವುದಿದೆ ಅದು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಭಕ್ತಿ ಪರವಶತೆ ಅಂತ. ಹಾಗಾಗಿಯೇ ಭಾರತದ ಮಣ್ಣಿನ ಕಣಕಣವೂ ಪವಿತ್ರ ಭೂಮಿಯೇ ಆಗಿಬಿಟ್ಟಿದೆ. ಅಂತೂ ಈ ದಿವಸ ಇಲ್ಲೆಲ್ಲ ವಿಶೇಷ ರಥೋತ್ಸವಾದಿಗಳು ಇರ್ತಕ್ಕಂಥದ್ದು. ಅಲ್ಲಿಗೆ ಹೋಗಿ ಪಾಲ್ಗೊಳ್ಳಿಕ್ಕಾಗದೇ ಇದ್ದರೆ ನರಸಿಂಹನ ಸ್ಮರಣೆಯನ್ನಾದರೂ ಮಾಡಿ ಈ ದಿವಸ ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಯಾರಿಗಾದರೂ ಕಂಕಣ ಫಲ ಬೇಕು ಅಂತವರು CB ನರಸಿಂಹನ ದರ್ಶನವನ್ನು ಪಡೆಯೋದ್ರಿಂದ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರೋ ಸಂದೇಶವನ್ನು ನೋಡೋಣ, ಅದಕ್ಕೆ ಪರಿಹಾರವನ್ನು ತಿಳಿಸುವ ಸಮಯ. ಶಾಸ್ತ್ರಿಗಳೇ, ಮೊದಲನೇ ಸಂದೇಶವನ್ನು ಬೆಂಗಳೂರಿನಿಂದ ವೆಂಕಟೇಶ್ ಅವರು ಕಳಿಸಿದ್ದಾರೆ. ವೆಂಕಟೇಶ್ ಅವರ ಜನ್ಮ ದಿನಾಂಕ 9/6/1984, ಹುಟ್ಟಿದ ಸಮಯ ಸಂಜೆ 7 ಗಂಟೆ. ಕೆಲಸದಲ್ಲಿ ಈ ಸಲ ಬಡ್ತಿ ಸಿಗುತ್ತಾ, ಜೊತೆಗೆ ಸ್ವಂತ ಮನೆ ಕಟ್ಟಬೇಕು ಅಂದ್ಕೊಂಡಿದ್ದೀವಿ, ಅದು ಯಾವಾಗ ಆಗುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಶಾಸ್ತ್ರಿಗಳೇ, ವೆಂಕಟೇಶ್ ಅವರ ಪ್ರಶ್ನೆ ಸ್ವಂತ ಮನೆ ಹಾಗೂ ಕೆಲಸದ ಬಡ್ತಿ ಬಗ್ಗೆ ಕೇಳಿದ್ದಾರೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಗುರು ಹಂಸಯೋಗದಲ್ಲಿದ್ದಾನೆ. ಒಳ್ಳೆಯ ಯೋಗ, ಹಂಸೆ ಸಾಧ್ಭಿರಭೀಷ್ಟದ ಕ್ಷಿತಿಪತಿ ಅಂತ. ಹೀಗಾಗಿ ಒಳ್ಳೆಯ ಯೋಗವನ್ನು ಗುರು ತಂದು ಕೊಡ್ತಾನೆ, ಆತಂಕ ಬೇಡ. ಶನಿ ದಶೆಯಲ್ಲಿ ಈಗ ತಮಗೆ ಶನಿ ಭುಕ್ತಿ ನಡೀತಾ ಇದೆ, ಡಿಸೆಂಬರ್ವರೆಗೆ ಇದೆ. ಆಮೇಲೆ ಬುಧ ಪ್ರಾರಂಭವಾಗುತ್ತೆ. ಶನಿ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ಉಚ್ಚಸ್ಥಾನದಲ್ಲಿರ್ತಕ್ಕಂತಹ ಶನೈಶ್ಚರನಿಂದ ಶುಭ ಫಲವನ್ನು ಖಂಡಿತ ಕಾಣಬಹುದು. ಲಾಭವನ್ನು ನೋಡ್ತಾನೆ ಶನೈಶ್ಚರ, ಒಳ್ಳೆಯದಲ್ವ ಇದು. ಹೀಗಾಗಿ ನಿಮಗೆ ಯಾವಾಗ ಸಿಗುತ್ತೆ ಅಂದರೆ ಈಗ ಕಾಲ ಬಂದಿದೆ, ಅನುಕೂಲ ಉಂಟಾಗುತ್ತೆ. ಶನೈಶ್ಚರ ಅವನ ಭುಕ್ತಿಯನ್ನು ಮುಗಿಸುವ ಸಂದರ್ಭದಲ್ಲಿ ವಿನಿರ್ಗಮಸ್ತೋ ಅಂತ ಇದೆ.
ಚಂದ್ರ ಮತ್ತು ಶನಿಯರು ಅವರು ಅವರ ಭುಕ್ತಿ ಕಾಲವನ್ನು ಮುಗಿಸುವ ಸಂದರ್ಭದಲ್ಲಿ ಕೊಡ್ತಾರೆ ಅಂತ ಫಲ. ಹೀಗಾಗಿ ನಿಮಗೆ ಈಗ ಒಳ್ಳೆಯ ಕಾಲ, ನಿಮ್ಗೆ ಅನುಕೂಲ ಆಗುತ್ತೆ. ಮನೆ ವಿಚಾರದಲ್ಲೂ ನಿಮಗೆ ಶುಭದಾಯಕವಾಗಿದೆ. ನಿಮಗೆ ಈಗ 2022 ಡಿಸೆಂಬರ್ 2027 ಅಂದ್ಕೊಳ್ಳಿ, ಅಲ್ಲಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ. ಗೃಹ ಸಂಬಂಧಿ ಅದು ಫಲಕ್ಕೆ, ಮನೆ ಯಾವಾಗ ಅಂತಂದ್ರಲ್ಲ ಅದಕ್ಕೆ ಅಂತೂ ಅನುಕೂಲ ಇದೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ನೆಲಮಂಗಲದಿಂದ ಸಿದ್ದೇಶ್ ಅವರು ಕಳಿಸಿದ್ದಾರೆ. ಸಿದ್ದೇಶ್ ಅವರ ಜನ್ಮ ದಿನಾಂಕ 19/11/1986. ಹುಟ್ಟಿದ ಸಮಯ ಸಂಜೆ 6 ಗಂಟೆ. ನಂದು ದಿನಸಿ ಅಂಗಡಿ ಇದೆ, ಆದರೆ ಸರಿಯಾಗಿ ವ್ಯಾಪಾರ ಆಗ್ತಾ ಇಲ್ಲ, ಏನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸಿದ್ದೇಶ್ ಅವರ ಪ್ರಶ್ನೆ, ದಿನಸಿ ವ್ಯಾಪಾರದಲ್ಲಿ ಇದ್ದಾರೆ ಅವರು, ಅನುಕೂಲ ಆಗ್ತಾ ಇಲ್ಲ ಅಂತ. ಹೌದು ಶಾಸ್ತ್ರಿಗಳೇ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯದಲ್ಲಿ ಚಂದ್ರನಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಪ್ರಸ್ತುತ ಕಾಲವನ್ನು ನೋಡೋಣ. ಈಗ ನಿಮಗೆ ಶನಿ ದಶೆಯಲ್ಲಿ ಈಗ ನಡೀತಾ ಇದೆ, ಬುಧನ ಒಂದು ಭುಕ್ತಿ ನಡೀತಾ ಇದೆ. ಬುಧ ನಿಮ್ಮ ಜಾತಕದಲ್ಲಿ ಷಷ್ಠದಲ್ಲಿದ್ದಾನೆ, 6ನೇ ಮನೆಯಲ್ಲಿ ಸೇರಿಬಿಟ್ಟಿದ್ದಾನೆ, ಧನಾಧಿಪತಿ. ಹೀಗಾಗಿ ದುಸ್ಥಾನದಲ್ಲಿರೋ ಗ್ರಹಗಳ ಕಾಲದಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ತೊಡಕು ಉಂಟಾಗುತ್ತೆ. ವಿಷ್ಣು ಸನ್ನಿಧಾನಕ್ಕೆ ನೀವೇನು ದಿನಸಿ ಮಾಡ್ತಾ ಇದ್ದೀರೋ ಅದರಲ್ಲಿ ಸ್ವಲ್ಪ ಪದಾರ್ಥಗಳನ್ನು, ಅದರಲ್ಲಿ ಹೆಸರು ಕಾಳು ಬಹಳ ಮುಖ್ಯವಾಗಿ, ಅದನ್ನು ತಗೊಂಡು ಹೋಗಿ ವಿಷ್ಣು ಸನ್ನಿಧಾನಕ್ಕೆ ಕೊಡಿ. ಧಾನ್ಯಗಳನ್ನೆಲ್ಲ ಪುಟ್ ಪ್ಯಾಕ್ ಮಾಡಿಬಿಟ್ಟು ಅದನ್ನು ಸಮರ್ಪಣೆ ಮಾಡಿ. ಅಲ್ಲಿ ಕನಿಷ್ಠ ಅದನ್ನು ಬಳಕೆ ಆಗಬೇಕು. ನೀವು ಕೊಟ್ಟದ್ದು ಏನು ಗೊತ್ತಾ, ಸುಮ್ಮನೆ ಏನೋ 4 ಕಾಳು ಅಕ್ಷತೆ ಥರ ಕೊಡೋದಲ್ಲ, ದೇವಸ್ಥಾನದಲ್ಲಿ ಅದು ಬಳಸಬೇಕು. ಅಥವಾ ಇನ್ನೊಂದು ಮಾಡಬಹುದು ತಾವು, ತುಂಬ ಉಪಯುಕ್ತವಾಗುತ್ತೆ, ನಿಮಗೆ ಫಲವೂ ಬರುತ್ತೆ. ಪ್ರತಿ ಬುಧವಾರ ಒಂದು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಲಿಕ್ಕೆ ಅವಕಾಶ ಮಾಡಿ. ವಿಷ್ಣು ಸನ್ನಿಧಾನದಲ್ಲಿ ತುಂಬ ಸಹಾಯವಾಗುತ್ತೆ, ವ್ಯಾಪಾರ ವೃದ್ಧಿಯಾಗುತ್ತೆ. ಈ ಪ್ರಯತ್ನ ಮಾಡಿ, ಪ್ರತಿ ಬುಧವಾರ ಮಾಡಿ, 12 ಬುಧವಾರ ನಿರಂತರವಾಗಿ ಮಾಡಿ ನೋಡಿ ವ್ಯಾಪಾರದಲ್ಲಾಗೋ ವ್ಯತ್ಯಾಸವನ್ನು. ಇದ್ರ ಜೊತೆಗೆ ಧಾನ್ಯಗಳನ್ನು ದಾನ ಮಾಡಿ, ಸ್ವಲ್ಪ ಖಂಡಿತ ಅನುಕೂಲ ಆಗುತ್ತೆ. ಆತಂಕಕ್ಕೊಳಗಾಗ್ಬಿಡಿ, ಸರಿ ಹೋಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ಪರಶುರಾಮ್ ಅವರು ಕಳಿಸಿದ್ದಾರೆ. ಪರಶುರಾಮ್ ಅವರ ಜನ್ಮ ದಿನಾಂಕ 30/1/2023. ಅಂದರೆ ಇವರ ತಂದೆ ತಾಯಿ ಕಳಿಸಿರುವಂಥ ಸಂದೇಶ ಇದು. ಹುಟ್ಟಿದ ಸಮಯ ಮಧ್ಯಾಹ್ನ 3:45. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪರಶುರಾಮ್ ಅವರ ಪ್ರಶ್ನೆ ಮಗು ಬಗ್ಗೆ, ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಮಿಥುನ ಲಗ್ನವಾಗಿದೆ. ಲಗ್ನದ ಅಧಿಪತಿ ಬುಧ ಲಗ್ನವನ್ನು ವೀಕ್ಷಿಸ್ತಾನೆ. ಹೋರಾ ಸ್ವಾಮಿ ಗುರುಜ್ಞ ವೀಕ್ಷಿತ ಯುತಾನಾನ್ಯಶ್ಚ ವೀರ್ಯೋತ್ಕಟ ಭವತಿ ಅಂತ ವರಾಹ ಮಿಹಿರ ಮಾತು. ಅದು ಲಗ್ನಕ್ಕೆ ಬಲವನ್ನು, ಪುಷ್ಟಿಯನ್ನು ಕೊಡುತ್ತೆ. ಲಗ್ನಾಧಿಪತಿ ಲಗ್ನವನ್ನು ನೋಡೋದು ತುಂಬ ಒಳ್ಳೆಯದು ಅಂತ. ಹೀಗಾಗಿ ಆತಂಕಕ್ಕೊಳಗಾಗಬೇಡಿ. ಪ್ರಸ್ತುತ ಇವರಿಗೆ ಮಗುಗೆ ನಡೀತಾ ಇರತಕ್ಕಂಥದ್ದು ಚಂದ್ರದಶೆಯಲ್ಲಿ ಈಗ ಕುಜಭುಕ್ತಿ ನಡೀತಾ ಇದೆ. ಕುಜಭುಕ್ತಿ ಕಳೆದಿದೆ. ಚಂದ್ರದಶೆಯಲ್ಲಿ ಕುಜಭುಕ್ತಿ ಕಳೆದು ಈಗ ರಾಹು ಪ್ರಾರಂಭವಾಗಿದೆ. ಅದು ಸ್ವಲ್ಪ ಮಟ್ಟಿಗೆ ತೊಡಕು ಉಂಟು ಮಾಡ್ತಾ ಇದೆ. ಅದು ಕೂಡ ಏನು ಪ್ರಮಾದ ಅಲ್ಲ, ಆತಂಕ ಬೇಡ. ಚಂದ್ರ ಇಲ್ಲಿ ವ್ಯಯದಲ್ಲಿದ್ದಾನೆ, ದಶಾನಾಥ ವ್ಯಯದಲ್ಲಿದ್ದಾನೆ. ಇದು ಕಾರಣದಿಂದಾಗಿ ಸ್ವಲ್ಪ ತೊಂದರೆ ಉಂಟಾಗುವ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಮಗು ಎಷ್ಟು ತೂಕ ಇದೆಯೋ ಅಷ್ಟು ತೂಕದ ಒಂದು ಅಕ್ಕಿ, ಮತ್ತು 2ನೇದಾಗಿ ತೊಗರಿಕಾಳು, 3ನೇದಾಗಿ ಉದ್ದು, ಇಷ್ಟನ್ನು ನೀವು ದಾನ ಮಾಡಿ, ವಿಷ್ಣು ಸನ್ನಿಧಾನಕ್ಕೆ ದಾನ ಮಾಡಿ. ತುಂಬ ಸಹಾಯವಾಗುತ್ತೆ. ಮಗುವಿನ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತೆ. ಗಾಬರಿ ಮಾಡ್ಕೋಬೇಡಿ, ಸರಿ ಹೋಗುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರಘು ಅವರು ಕಳಿಸಿದ್ದಾರೆ. ರಘು ಅವರ ಜನ್ಮ ದಿನಾಂಕ 22/2/1986. ಹುಟ್ಟಿದ ಸಮಯ ಬೆಳಗ್ಗೆ 6:05. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರಘು ಅವರ ಪ್ರಶ್ನೆ ಅದು ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನಾಧಿಪತಿ ಕುಜನ ಮನೆಯಲ್ಲಿದ್ದಾನೆ, ಅಂದರೆ ಶತ್ರುಕ್ಷೇತ್ರದಲ್ಲಿರ್ತಕ್ಕಂಥದ್ದು. ಈಗ ಶುಕ್ರ ದಶೆಯಲ್ಲಿ ತಮಗೆ ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರ ಎಲ್ಲಿದ್ದಾನೆ ನಿಮ್ಮ ಜಾತಕದಲ್ಲಿ ಅಂದರೆ ದ್ವಿತೀಯ ಸ್ಥಾನದಲ್ಲಿ ಉಚ್ಚಾಭಿಲಾಷಿಯಾಗಿದ್ದಾನೆ. ಆದರೆ ಮೌಢ್ಯನಾಗಿದ್ದಾನೆ. ರವಿ ಇರತಕ್ಕಂಥದ್ದು 10/9/26ರಲ್ಲಿ, ಶುಕ್ರ ಇರತಕ್ಕಂಥದ್ದು 10/17/28ರಲ್ಲಿ. ಹೀಗಾಗಿ 9 ಅಂದರೆ 21ರ ಮೇಲಿರಬೇಕಿತ್ತು, ಆದರೆ 17ರಲ್ಲಿದ್ದಾನೆ ಶುಕ್ರ. ಈ ಕಾರಣದಿಂದಾಗಿ ಶುಕ್ರನಿಗೆ 12 ಡಿಗ್ರಿ ಅಂತರ ಇರಬೇಕು ಅಂತ, ಸೂರ್ಯನಿಂದ 12 ಡಿಗ್ರಿ ದೂರ ಇರಬೇಕು ಶುಕ್ರ, ಆದರೆ ಅಲ್ಲಿಲ್ಲ. ಹೀಗಾಗಿ ಸ್ವಲ್ಪ ತೊಡಕಾಗೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಅವನದೇ ಟೈಮ್ ನಡೀತಾ ಇರೋ ಕಾರಣದಿಂದಾಗಿ. ಹೀಗಾಗಿ ನೀವು
ಶುಕ್ರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಸಾಧ್ಯವಾದರೆ ಶುಕ್ರ ಗ್ರಹ ಶಾಂತಿ ಮಾಡಿಸಿ, ಇಲ್ಲ ಅಮ್ಮನವರ ಸನ್ನಿಧಾನಕ್ಕೆ, ಮಹಾಲಕ್ಷ್ಮಿ ಸನ್ನಿಧಾನ ಅಂದರೆ ಬಹಳ ಒಳ್ಳೆಯದು. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಸ್ವಲ್ಪ ಅವರೇ ಧಾನ್ಯವನ್ನು ದಾನ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಅವರೇ ಧಾನ್ಯ ನೀಲ ವಸ್ತ್ರ, ಗಾಢ ನೀಲ ವಸ್ತ್ರ ಸಹಿತವಾಗಿ ನೀವು ದಾನ ಮಾಡಿದ್ರೆ ತುಂಬ ಒಳ್ಳೆಯದು, ಆರೋಗ್ಯ ಸಿದ್ಧಿಯಾಗುತ್ತೆ. ಈ ಪ್ರಯತ್ನ ಮಾಡಿ 16 ಶುಕ್ರವಾರ ಮಾಡಿ, ಇದು ತುಂಬ ಸಹಾಯವಾಗುತ್ತೆ. ಪ್ರತಿ ವಾರ ನೀವು ಅವರೇ ಧಾನ್ಯವನ್ನು ದಾನ ಮಾಡಿ, ಕೊನೆಯ ವಾರ ನೀಲ ವಸ್ತ್ರ ಕೊಟ್ಟರೆ ಆಗುತ್ತೆ. ಇಲ್ಲ ಮೊದಲ ವಾರದಲ್ಲೇ ವಸ್ತ್ರ ಕೊಟ್ಟು ಉಳಿದ ಹಾಗೆ ಈ ಅವರೆಕಾಳನ್ನು ದಾನ ಮಾಡೋರು ಆಗುತ್ತೆ. ನಿಮ್ಮ ಅನುಕೂಲ ನೋಡ್ಕೊಂಡು ಮಾಡಿ, ಆದರೆ ಅದರಿಂದ ನಿಮಗೆ ಆರೋಗ್ಯ ವೃದ್ಧಿ ಚೇತರಿಕೆ ಖಂಡಿತ ಉಂಟಾಗುತ್ತೆ. ಒಳ್ಳೆಯದಾಗಲಿ. ದ್ವಾದಶ ರಾಶಿಗಳ ಈ ದಿನದ ಫಲ ಹೇಗಿದೆ ನೋಡೋಣ. ಶಾಸ್ತ್ರಗಳೇ, ಮೊದಲಿಗೆ ಗ್ರಹಗತಿಗಳ ಸ್ಥಿತಿ ಹಾಗೂ ಮೊದಲಿಗೆ 6 ರಾಶಿಗಳ ಫಲಾಫಲ ತಿಳಿಸೋದಾದರೆ, 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರುವನ್ನು ಕಾಣ್ತಾ ಇದ್ದೀವಿ. ಚಂದ್ರ, ಕೇತು, ಮಾಂದಿ ಒಟ್ಟಾಗಿದ್ದಾರೆ, ಅದು ಸಿಂಹ ರಾಶಿಯಲ್ಲಿ. ಇನ್ನು ರವಿ, ಕುಜ ಹಾಗೂ ಶುಕ್ರರನ್ನು ಕಾಣ್ತಾ ಇದ್ದೀವಿ, ಅದು ಮಕರ ರಾಶಿಯಲ್ಲಿ. ಕುಂಭ ರಾಶಿಯಲ್ಲಿ ರಾಹು ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ. ಮೀನ ರಾಶಿಯಲ್ಲಿ ಶನೈಶ್ಚರನಿದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಈ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಈ ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಈ ಯಾವುದನ್ನು ಈ ಆಯುರ್ವೇದ ಅಂತೀವೋ ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭ ಅಥವಾ ಹೆಚ್ಚಿನ ಅನುಕೂಲಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಇನ್ನು ಈ ದಿವಸ ನಿಮಗೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ, ಮನಸ್ತಾಪ, ತಾಯಂದರಿಗೆ ಮಕ್ಕಳಲ್ಲಿ ಬೇಸರ, ಇದು ಸಾಧ್ಯತೆ ಇದೆ. ಹೀಗಾಗಿ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಬುದ್ಧಿವಂತಿಕೆ ಮತ್ತು ಧನ ಸಂಪಾದನೆ ಇದೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಬುದ್ಧಿಗೆ ಕೆಲವರು ಹಿತ್ತಾಳೆ ಕಿವಿ ಅಂತೀವಲ್ಲ, ಕೇಳಿಸ್ಕೊಂಡು ಹಾಳಾಗ್ಬಿಡೋ ಸಾಧ್ಯತೆ ಕೂಡ ಇದೆ ಈ ದಿವಸ. ಕೆಲಸ ಕಾರ್ಯಗಳಲ್ಲಿ ಹುಷಾರಾಗಿರಿ. ಬುಧನ ಜೊತೆಗೆ ರಾಹು ಸೇರಿದ್ರೆ ಬೇಡದ ಚಟುವಟಿಕೆಗಳು, ಬೇಡದ ತೊಡಕುಗಳನ್ನು ತಂದುಕೊಟ್ಬಿಡ್ತಾರೆ. ಹೀಗಾಗಿ ಹುಷಾರು, ಎಚ್ಚರ ವಹಿಸಿ. ಇನ್ನೊಬ್ಬರ ಸಲಹೆ ತಗೊಳ್ಳೋ ಮುನ್ನ ಅವ್ರು ಯಾಕಾಗಿ ಹೇಳ್ತಾ ಇದ್ದಾರೆ, ಕೆಲಸದ ವಿಚಾರದಲ್ಲಿ, ವೃತ್ತಿ ಸ್ಥಳದಲ್ಲಿ ಬಹಳ ನಿಗಾ ಇರಬೇಕು ಈ ದಿವಸ. ಇನ್ನೂ 1 ತಿಂಗಳ ಕಾಲ ಎಚ್ಚರ ವಹಿಸಿ. ಇನ್ನು ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ, ನದಿ ಪ್ರದೇಶಗಳಿರ್ತಕ್ಕಂಥವರು ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ಈ ದಿವಸ ತೊಂದರೆ ಆಗೋ ಸಾಧ್ಯತೆಗಳಿದ್ದಾವೆ. ಉಳಿದ ಹಾಗೆ ಕೃಷಿಕರಿಗೆ ಸ್ವಲ್ಪ ಹಿನ್ನಡೆ, ಸ್ವಲ್ಪ ತೊಡಕು, ವಿಘ್ನಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಗ್ರಾಮ ದೇವತಾ ದರ್ಶನ, ಶಿವ ಪ್ರಾರ್ಥನೆ 2 ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವಿಶೇಷವಾದ ಅನುಕೂಲ, ಹಿರಿಯರ ಸಹಕಾರ ಇತ್ಯಾದಿ ಕಾಣ್ತೀರ ಈ ದಿವಸ. ನಿಮಗೆ ಈ ದಿವಸ ಬಂಧುಗಳಲ್ಲಿ ತುಂಬ ಒಳ್ಳೆಯ ಉತ್ತಮ ವಾತಾವರಣ, ಬಂಧುಗಳಲ್ಲಿ ಅನುಕೂಲಗಳನ್ನು ಕಾಣ್ತಕ್ಕಂಥದ್ದು, ಅವರಿಂದ ಸಹಾಯ ಇತ್ಯಾದಿ ಕಾಣ್ತೀರ. ಮತ್ತು ಈ ದಿವಸ ಸ್ವಲ್ಪ ಗಂಟಲು, ಥ್ರೋಟ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ, ಗಂಟಲು ಮತ್ತು ಕಿವಿ ಬಾಧೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ವಲ್ಪ ಭಯ, ಆತಂಕ, ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆತಂಕದ ವಾತಾವರಣ ಸೂಚಿಸ್ತಾ ಇದೆ. ಹಿಂಜರಿತಕ್ಕಂಥದ್ದು, ಕಾರ್ಯಗಳಿಂದ ಹಿಂಜರಿತಕ್ಕಂಥದ್ದು, ಈ ಥರದ್ದನ್ನು ಹೇಳ್ತಾ ಇದೆ. ಹೀಗಾಗಿ ಗಮನ ಇರಲಿ. ಈ ದಿವಸ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಆಹಾರ ಸಮೃದ್ಧವಾಗಿದೆ, ಆದರೆ ಅದರಿಂದ ತೊಂದರೆಯೂ ಆಗಬಹುದು. ಅತಿಯಾದ ಊಟ ತೊಂದರೆ ಮಾಡುತ್ತೆ, ಹುಷಾರು. ನೀರು ಅಷ್ಟೇ, ಅತಿ ನೀರು ಸೇವನೆ ಅಥವಾ ಇನ್ನೇನು ಅದು ತೊಂದರೆ ಮಾಡುತ್ತೆ, ಹುಷಾರು. ಆದರೆ ಸಮೃದ್ಧತೆ ಇದೆ, ಹೆಚ್ಚಿನ ಪ್ರಮಾಣದಲ್ಲಿ ಅನುಕೂಲತೆ ಉಂಟಾಗುತ್ತೆ. ಕೆಲಸ ಕಾರ್ಯಗಳು ಅಷ್ಟೇ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ, ಸೌಕರ್ಯಗಳು ಸಿಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ದಾಂಪತ್ಯದಲ್ಲಿ ಸ್ವಲ್ಪ ವಾಗ್ಘರ್ಷಣೆಗಳು, ಮಾತಿನ ಚಕಮಕಿ ಇರ್ತದೆ. ಗಂಡ ಹೆಂಡತಿರ ನಡುವೆ, ಸಂಗಾತಿ ನಡುವೆ ಸ್ವಲ್ಪ ಜಾಣ್ಮೆಯಿಂದ ಇರಬೇಕಾಗತ್ತೆ, ಸಂದರ್ಭಗಳನ್ನು ಎದುರಿಸಬೇಕಾಗತ್ತೆ ಈ ದಿವಸ. ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಲಾಭವನ್ನು ಕಾಣ್ತೀರಾ. ಸಿಹಿ ಪದಾರ್ಥ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಬೌದ್ಧಿಕವಾದ ಕ್ಲಾಶಸ್ ಆಗೋ ಸಾಧ್ಯತೆ ಇದೆ, ಹುಷಾರು. ವಾಗ್ವಾದ, ಘರ್ಷಣೆ, ಚರ್ಚೆ ಇವುಗಳಿಂದ ನಿಮ್ಮ ಸಾಂಗತ್ಯ, ಸ್ನೇಹ, ಪ್ರೀತಿ ಇವುಗಳು ಹಾಳಾಗಿಬಿಡುತ್ತೆ, ಗಮನ ಇರಲಿ. ಉಳಿದ ಹಾಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಕುಟುಂಬ ಸೌಕರ್ಯ ಚೆನ್ನಾಗಿರ್ತದೆ. ಮತ್ತು ಪ್ರಯಾಣದಲ್ಲಿ ಸೌಖ್ಯ ಕಾಣಬಹುದು, ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ನೀವು ಶಿವಶಕ್ತಿಯರ ಆರಾಧನೆ ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಹೆಣ್ಮಕ್ಕಳು ತುಂಬ ನಷ್ಟ ಮಾಡಿಕೊಳ್ಳೋ ಸಾಧ್ಯತೆ ಇದೆ, ಹುಷಾರು.
ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿದೆ. ಈ ದಿವಸ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಇವರೇ. ಸ್ಕಿನ್ ಅಲರ್ಜಿ ಆಗಬಹುದು, ಹುಷಾರು. ಮತ್ತು ಬಹಳ ಮುಖ್ಯವಾಗಿ ನಿಮಗೆ ಉದರ ಬಾಧೆ ಕಾಡಬಹುದು, ಗಮನ ಇರಲಿ. ಇನ್ನು ಉಳಿದ ಹಾಗೆ ಈ ಸ್ನೇಹಿತರು, ಬಂಧುಗಳು, ಸಹಾಯ, ಇವರಿಂದ ಅನುಕೂಲಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿಯೂ ಅಷ್ಟೇ ಸಾಮರಸ್ಯ, ಅನ್ಯೋನ್ಯತೆ ಕಾಣ್ತೀರ ಈ ದಿವಸ. ಆದರೆ ನಿಮಗೆ ಅತಿಯಾದ ನಷ್ಟ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ಪ್ರಾರ್ಥನೆಗೆ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮತ್ತು ಧನ್ವಂತರಿ ಆರಾಧನೆ ಎರಡೂ ಮಾಡಿ. ಇನ್ನು ತುಲಾರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಕಾಣ್ತೀರ. ಅದರಲ್ಲೂ ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಲಾಭದಾಯಕವಾಗಿದೆ ಈ ದಿವಸ. ಮತ್ತು ಅಲಂಕಾರ ಮತ್ತು ಇನ್ಯಾವುದೋ ಒಂದು ಆಟಿಕೆ, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಲಾಭ ಕಾಣ್ತೀರ ಈ ದಿವಸ. ಸಂಗಾತಿಯಲ್ಲೂ ಅಷ್ಟೇ ಅನ್ಯೋನ್ಯತೆ, ಸಾಮರಸ್ಯ ಇದೆ ಈ ದಿವಸ. ಸ್ನೇಹಿತರು, ಬಂಧುಗಳಿಂದ ಸಹಕಾರ ಕಾಣ್ತೀರ ಈ ದಿವಸ. ಭೂ ವ್ಯವಹಾರಗಳಲ್ಲಿ ಲಾಭ ಇದೆ ಈ ದಿವಸ. ಚೆನ್ನಾಗಿದೆ, ಹೆಚ್ಚಿನ ಪಾಲು ಚೆನ್ನಾಗಿದೆ. ಬುದ್ಧಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಕೆಟ್ಟ ಆಲೋಚನೆಗಳು ಮೊಳಿಬಹುದು, ಅದರಿಂದ ಹಾಳಾಗುತ್ತೆ ವ್ಯಕ್ತಿತ್ವ. ಈ ಕಾರಣದಿಂದಾಗಿ ಇದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳನ್ನು ಸೂಚಿಸ್ತಾ ಇದೆ. ವಿಘ್ನಗಳಾಗಬಹುದು. ಹೆಣ್ಮಕ್ಕಳಿಗೆ ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ ಬರಬಹುದು. ಹೀಗಾಗಿ ಡಬಲ್ ಕೆಲಸಗಳಾಗ್ಬಿಡುತ್ತೆ ಈ ದಿವಸ. ಮತ್ತು ಈ ದಿವಸ ಸ್ವಲ್ಪ ಹೃದ್ರೋಗಗಳು, ಹೃದಯ ಸಂಬಂಧಿ ತೊಂದರೆಗಳು, ಬೆನ್ನಿನ ಬಾಧೆ ಇದನ್ನು ಸೂಚಿಸ್ತಾ ಇದೆ, ಹುಷಾರು. ಇದು ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನೀವು ಸಹೋದರ, ಸೇವಕರು, ಸಹಾಯಕರು, ಇದರಿಂದ ಸಹಾಯ ತುಂಬ ಚೆನ್ನಾಗಿದೆ. ಸಹೋದರರು ಹಾಗೂ ಸೇವಕರಿಂದ ಅನುಕೂಲ, ಸಹಾಯ, ನಿಮ್ಮ ಮಾತಿಗೆ ಗೌರವ, ಬೆಲೆ ಬರುತ್ತೆ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ಇನ್ನು ಧನುರಾಶಿಯವರು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಧೈರ್ಯ, ಸಾಹಸ ಇದೆಲ್ಲ ಚೆನ್ನಾಗಿದೆ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಸಾಮರಸ್ಯ ಕಾಣಬಹುದು. ದೇವತಾ ಪೂಜೆ ಪುನಸ್ಕಾರ, ಕ್ಷೇತ್ರ ದರ್ಶನ, ಯಾವುದೋ ಒಂದು ಜಾತ್ರೆ ಉತ್ಸವ ನಡೀತಾ ಇದ್ದರೆ ಹೋಗಿ ಪಾಲ್ಗೊಳ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ಚೆನ್ನಾಗಿದೆ. ಈ ದಿವಸ ನಿಮಗೆ ಕೆಟ್ಟ ಸಲಹೆ ಸಿಗಬಹುದು, ಹುಷಾರು. ಅವರಿವರು ತಲೆ ಕೆಡಿಸ್ಬಿಡ್ತಾರೆ ಈ ದಿವಸ. ಆ ಸಲಹೆ ನಿಮಗೆ ತೊಂದರೆ ಮಾಡಬಹುದು. ಹೀಗಾಗಿ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ನಿಮಗೆ ಹಲ್ಲಿನ ಬಾಧೆ ಬರಬಹುದು, ಗಮನ ಇರಲಿ. ಒಸಡು, ಹಲ್ಲಿನ ಬಾಧೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ, ನಷ್ಟ, ಅವರಿಂದಾದ ನಷ್ಟ ನಿಮಗೆ ಅದು ಕಾಡುತ್ತೆ, ನಿನ್ನಿಂದಲೇ ಆಗಿದ್ದು ಅಂತ. ಇಬ್ಬರು ಪರಸ್ಪರ ಜಗಳ, ಕಿತ್ತಾಟ ಆಗಿಬಿಡುತ್ತೆ ಈ ದಿವಸ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ, ತೊಂದರೆ ಇಲ್ಲ, ಅನುಕೂಲದ ವಾತಾವರಣ ಕಾಣ್ತೀರಾ. ಈ ದಿವಸ ಪ್ರಾರ್ಥನೆಗೆ ಈ ದಿವಸ ನಾಗ ಕವಚ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ಸ್ಕಿನ್ ಅಲರ್ಜಿ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಜೊತೆಗೆ ಮೂಗು ಮತ್ತು ಬಾಯಿ, ವಕ್ರ, ಈ ಭಾಗದಲ್ಲಿ ತೊಂದರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಸಂಗಾತಿಯಲ್ಲಿ ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ. ಮತ್ತು ಕೆಲಸದಲ್ಲಿ ಅಸಮಾಧಾನ, ಒತ್ತಡವನ್ನು ಸೂಚಿಸ್ತಾ ಇದೆ. ಕೆಲಸದ ಹೊರೆ ಜಾಸ್ತಿ ಆಗ್ಬಿಡ ಲಕ್ಷಣ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಅಧ್ಯಯನ, ಹೆಚ್ಚಿನ ಉನ್ನತ ಶಿಕ್ಷಣ, ಹೈಯರ್ ಸ್ಟಡೀಸ್ ಅಂತೀವಲ್ಲ, ಅಲ್ಲಿ ತುಂಬ ಚೆನ್ನಾಗಿದೆ. ಒಳ್ಳೆ ಮಾರ್ಗದರ್ಶಕರು ಸಿಗ್ತಾರೆ, ಆ ರೀತಿಯಲ್ಲೆಲ್ಲ ಅನುಕೂಲಕರವಾಗಿದೆ. ಮತ್ತು ಸಂಶೋಧನೆ, ಆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವರು, ಮಾರ್ಗದರ್ಶನ ಮಾಡೋರು, ಉಪನ್ಯಾಸಕರು, ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನಾಗಕವಚವನ್ನು ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಸ್ನೇಹಿತರು, ಬಂಧುಗಳಿಂದ ತುಂಬ ಸೌಕರ್ಯ, ಸಹಾಯ, ಪ್ರಯಾಣದಲ್ಲಿ ಅನುಕೂಲ, ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಆದರೆ ಸಾಲ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಕಾಲು, ಚರ್ಮ, ಅದು ತೊಂದರೆ ನಿಮಗೂ ಕಾಡ್ತಾ ಇದೆ, ಹುಷಾರು. ಕಾಲಿಗೆ ಇನ್ಫೆಕ್ಷನ್ ಆಗಿಬಿಡಬಹುದು, ಗಮನ ಇರಲಿ. ಮತ್ತು ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ, ಮನಸ್ತಾಪಗಳನ್ನು ಸೂಚಿಸ್ತಾ ಇದೆ ಈ ದಿವಸ. ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ತಪ್ಪದೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಸಿಂಹಾಯ ನಮಃ, ಇದು ನರಸಿಂಹ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.